ಎಲ್ಲ ನನ್ನ ರೈತ ಬಾಂಧವರಿಗೆ ಅಗ್ರೋಟೆಕ್ ಚಾನಲ್ ಕಡೆಯಿಂದ ಸುಸ್ವಾಗತ. ನಾವು ಇವತ್ತೇನು ತಿಳ್ಕೊಳ್ಳೋಣಪ್ಪ ಅಂದ್ರೆ ರೈನ್ ಪೈಪನ್ನು ಯಾವ ರೀತಿ ಸುತ್ತಬೇಕಂತೇಳಿ ನಾವು ತಿಳ್ಕೊಳ್ಳೋಣ. ಈಗ ನೋಡಿರಿ, ಈ ಥರ ನಾವು ಈರುಳ್ಳಿ ಹಾಗೂ ಸಣ್ಣ ಬೆಳೆಗೆ ನಾವು ಈ ರೈನ್ ಪೈಪನ್ನು ಹಾಕಿರ್ತೀವಿ. ಇದನ್ನು ನಾವು ತಿರ್ಗಾ ಬಳಸ್ಬೇಕಂದ್ರೆ ನಾವು ಏನು ಮಾಡಬೇಕು, ಸರಿಯಾಗಿ ಸುತ್ತಿಡ್ಬೇಕು. ಆ ಸುತ್ತಿಡುವುದನ್ನು ನಾವು ಇವತ್ತು ಈ ವಿಡಿಯೋದಾಗ ನಾವು ತಿಳ್ಕೊಳ್ಳೋಣ. ಸುತ್ತಿಡದೇ ಇದ್ರೆ ಏನಾಗುತ್ತಪ್ಪ ಅಂದರೆ ಅದು ಕಟ್ಟಾಗೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ನಾವು ಸುತ್ತಿಡೋದು ಹೆಂಗದ ತಿಳ್ಕೊಳ್ಳೋಣ. ಮೊದಲ ಈ ಥರ ಒಂದು ನಾವು ಏನು ಮಾಡ್ಕೋಬೇಕು, ರೋಲನ್ನು ರೆಡಿ ಮಾಡ್ಕೋಬೇಕು. ಈ ಥರ ಒಂದು ಟೂಲನ್ನು ಇದು ರೆಡಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಈಸಿ ಆಗುತ್ತೆ. ನೋಡಿರಿ, ಅಲ್ಲೊಂದು ಮೊದಲು ಬೇರಿಂಗ್ ಹಾಕ್ಕೊಂಡೀವಿ. ಅದಾದಮೇಲೆ ಅದಕ್ಕೊಂದು ಹ್ಯಾಂಡಲ್ ಮಾಡ್ಕೊಂಡೀವಿ. ಈಗ ಅದಾದ್ಮ್ಯಾಗ ಏನು ಮಾಡಿದ್ವಿ, 3 ಇಂಚಿನ ನಟ್ ಬೋಲ್ಟನ್ನು ಬೇರಿಂಗಿಗೆ ನಾವು ಬೇರಿನ ಒಳಗಿನ ಪಾರ್ಟಿಗೆ ಏನು ಮಾಡ್ತೀವಿ, ವೆಲ್ಡ್ ಮಾಡ್ಕೊಂಬಿಟ್ಟಿವಿ. ಅಂದ್ರೆ ನಮಗೇನಾಗುತ್ತೆ, ಸುತ್ತಾಕ ನಮಗೆ ಈಸಿಯಾಗಿ ಬಂದುಬಿಡ್ತದೆ. ನೋಡಿರಿ, ಈಗ ಯಾವ ರೀತಿ ಅಂದ್ರೆ ಭಾರಿ ಈಸಿಯಾಗಿ ನಮಗೆ ರೋಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ನೋಡಿರಿ, ಈ ರೀತಿ ಮಾಡೋದ್ರಿಂದ ನಮಗೆ ಅನುಕೂಲ ಆಗಿಬಿಡ್ತದೆ. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಈ ರೀತಿ ಪೈಪಲ್ಲಿ ಎಂಡಲ್ಲಿ ಏನಾದರೂ ಕಟ್ಟಿದ್ರೆ ಅಥವಾ ಈಗ ಊಟ ಹೊಡೆದು ಏನಾದರೂ ಕಟ್ಟಿದ್ರೆ ಏನು ಮಾಡ್ಬೇಕು, ಅದನ್ನು ಬಿಚ್ಕೋಬೇಕು. ಅದನ್ನು ಬಿಚ್ಕೊಂಡು ಈ ಥರ ನೀರು ತೆಗಿದ್ರೆ ಏನಾಗುತ್ತೆ, ನಮಗೆ ರೋಲ್ ಮಾಡೋಕ್ಕೆ ನಮಗೆ ಈಸಿಯಾಗಿ ಪೈಪ್ ಬಂದುಬಿಡ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಹಿಡ್ಕೊಂಡು ಅಲ್ಲೇನು ಇರ್ತದೆ. ಅದಕ್ಕೆ ನಾವು ಮೊದಲು ಏನು ಮಾಡ್ತೀವಿ, ನೀರನ್ನು ತಗೊಂಬಿಡ್ಬೇಕು. ಅದರಿಂದ ಪೂರ್ತಿ ನೀರನ್ನು ಮೊದಲೇ ತೆಗೆದುಬಿಡ್ಬೇಕು. ಈಗ ರೋಲ್ ಮಾಡ್ಬೇಕಾದ್ರೆ ನಮಗೇನು ಬೇಕಂದ್ರೆ ಗಮ್ ಟೇಪ್, ಆಮೇಲೆ ಈ ಫಿಟ್ಟಿಂಗ್ ಪೈಪ್ ಇರುತ್ತಲ್ಲ, ಆ ಪೈಪನ್ನು ಏನು ಮಾಡಬೇಕು, ಈ ನಮ್ಮ 1.25 ಇಂಚಿಂದ ಏನು ಪೈಪ್ ಅದಲ್ಲ, ಆ ಪೈಪಿನ ಸೈಜ್ನೇ ನಾವು ಮೊದಲೇ ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡ್ಕೊಂಡು ಈ ಥರ ಗಮ್ ಟೇಪನ್ನು ಆ ಪೈಪ್ಗೂ ಹಾಗೂ ನಮ್ಮ ರೈನ್ ಪೈಪು ನಾವು ಏನು ತುರ್ತಿರ್ತೀವಲ್ಲ, ಈ ಪೈಪ್ಗೂ ಮೊದಲೇ ಈ ಥರ ಅಂಟಿಸ್ಕೊಂಡು ನಾವೇನು 3 ಇಂಚಿನ ಬೋಲ್ಟ್ ಅದಲ್ಲ, ನಟ್ ಬೋಲ್ಟು, ಆ ನಟ್ಟನ್ನು ತೆಗೆದು ಆ ಬೋಲ್ಟ್ ಒಳಗೆ ಹಾಕಿ ಈ ನಟ್ಟನ್ನು ಏನು ಹಾಕ್ತೀವಿ ನೋಡಿರಿ, ಈಗ ಈ ನಟ್ಟನ್ನು ಇದ್ರೊಳಗೆ ಹಾಕಿಬಿಡ್ಬೇಕು. ಈ ಥರ ಟೈಟ್ ಮಾಡಬೇಕು. ಅದು ಟೈಟ್ ಮಾಡಿದರೆ ಏನಾಗುತ್ತೆ, ಇದು ಪೈಪ್ ರೋಲ್ ಹಾಕಿ ನಮಗೆ ಈಸಿ ಆಗಿಬಿಡ್ತದೆ. ನೋಡಿರಿ, ಈ ಥರ ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ, ನಟ್ ಟೈಟ್ ಆಗಿಬಿಡ್ತದೆ. ಈಗ ನೋಡ್ರಿ, ನಾವು ಈಸಿಯಾಗಿ ನಾವು ಏನು ಮಾಡ್ಬೋದು, ಟೈಟ್ ಮಾಡ್ಬೋದು. ಈಗ ಇದನ್ನು ಈಗ ನೋಡ್ರಿ, ನಮಗೆ ಈಸಿಯಾಗಿ ಬಂದುಬಿಡ್ತದೆ. ಆಮೇಲೆ ಈ ಟೂಲ್ ಹೆಂಗಪ್ಪ ಅಂದ್ರೆ ತುಂಬ ನಿಮಗೆ ಅನುಕೂಲವಾಗಿ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ನೀವು ತೊಗೊಂಡು ಹೋಗ್ಬೋದು. ಯಾವುದೇ ರೀತಿಯಿಂದ ದೊಡ್ಡ ಏನು ಟೂಲ್ ಅಲ್ಲಿದು, ಆರಾಮಾಗಿ ನೀವು ಒಂದು ಕಡೆಯಿಂದ ಒಂದು ತೊಗೊಂಡು ಹೋಗ್ಬೋದು. ಆಮೇಲೆ ಭಾಳ ಹಗುರ ಅದ ಟೂಲ್ ಇದು, ಯಾವುದೇ ರೀತಿಯಿಂದ ನಿಮ್ಗೆ ಭಾರನೂ ಅನಿಸೋಲ್ಲ. ನೋಡಿರಿ, ಈಗ ಎಷ್ಟು ಚಂದ ಬರತ್ತೆ ನೋಡ್ರಿ ಅದು. ಈ ರೀತಿ ಏನಾಗುತ್ತೆ, ವೈಂಡ್ ಆಗುತ್ತೆ, ಸುತ್ತದ ಪೈಪ. ನೋಡಿರಿ, ನಾವು ಅಂಗಡಿ ಒಳಗೆ ಹೆಂಗೆ ತಂದಿರ್ತೀವಿ ಹಾಗೆ ನಾವು ಸುತ್ತಿಡ್ಬೋದು. ಇಲ್ಲಾಂದ್ರೆ ಹೆಂಗತ್ತೆ, ಪೈಪ ಡ್ಯಾಮೇಜ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ನೋಡಿರಿ, ಈಗ ಸುತ್ತಾಕತ್ತಿ ನೋಡಿರಿ. ನಾವು ನೀರು ತೆಗೆದ್ರಿಂದ ಏನಾಗುತ್ತೆ ನೋಡ್ರಿ, ಇಟ್ಟು ಚೆಂದಾಗಿ ಬರತ್ತದು. ಯಾವುದೇ ಏನೋ ಅಡೆತಡೆ ಇಲ್ಲದೆ ಇಟ್ಟು ಚೆಂದಾಗಿ ಬರಾಕತ್ತದು. ನೋಡಿರಿ, ಆ ಬೇರಿಂಗ್ ಬಳಸಿದಿಂದ ನಮಗೇನಾಗತ್ತೆ, ಈಸಿಯಾಗಿ ನಾವು ರೋಲ್ ಮಾಡೋಕೆ ಅನುಕೂಲ ಆಗತ್ತೆ. ನೋಡಿರಿ, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಈಗ ನೋಡಿರಿ ಆಲ್ಮೋಸ್ಟ್ ಬಂದೇ ಬಿಡುತ್ತೆ ಪೈಪ್. ಈಗ ನೋಡಿರಿ, ಅದು ನಾವು ಆ ಕಡೆ ನಟ್ ಹಾಕಿರ್ತೀವಲ್ಲ, ಅದೇನಾಗತ್ತಂದ್ರೆ ಟೈಟ್ ಆಗಿರ್ತದೆ. ಅದಕ್ಕೆ ನಾವು ಹೊಳೆ ಉಲ್ಟಾ ತಿರುಗಿಸಿದ್ರೆ ಏನಾಗುತ್ತೆ, ಅದು ಲೂಸ್ ಆಗಿಬಿಡ್ತದೆ. ಅದು ಈಗ ಲೂಸ್ ಆಯ್ತು. ಈಗ ಅದು ಈ ರೀತಿ ತೆಗೆದುಬಿಡ್ಬೇಕು. ಅದನ್ನು ತೆಗೆದ ಮೇಲೆ ಈ ಯಾವಾಗ ಪೈಪ್ ಆಗೋ ಸಮಯದಾಗ ಏನಾಗುತ್ತಂದ್ರೆ ಪೈಪ್ ಹಗರು ಬಂದುಬಿಡ್ತದೆ. ಹಗರು ಬಂದಾಗ ಈ ರೋಲ್ ಏನಾಗುತ್ತಪ್ಪ ಅಂದ್ರೆ ಭಾಳ ಟೈಟಾಗಿ ಸುತ್ತಿರೋಲ್ಲ ಅದು. ಅದಕ್ಕೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಫುಲ್ ಟೈಟಾಗಿ ನಮ್ಗೆ ಬಂಡಲ್ಲ ಸುತ್ತಬೋದು. ಈ ರೀತಿ ಜಗ್ಗೂರ ಏನಾಗುತ್ತೆ, ಬಂಡಲ್ ಟೈಟ್ ಆಗಿಬಿಡ್ತದೆ. ಈಗ ನೋಡಿರಿ, ಮತ್ತೆ ತಿರ್ಗಾ ಅದನ್ನು ಈ ರೀತಿ ನಾವು ರೋಲ್ ಮಾಡ್ಕೋಬೋದು. ಮಾಡ್ಕೊಂಡು ತಿರ್ಗಾ ಮತ್ತು ನಾವು ಈ ರೀತಿ ಆ ಎಂಡ ಪೈಪನ್ನು ಎಳಿಬೇಕು. ಈ ಥರ ನೋಡಿರಿ, ಈ ಥರ ಎಳಿಬೇಕು. ಅದನ್ನು ಎಳೆದು ಆ ಪೈಪಿನ ಎಂಡಿಗೆ ಮತ್ತು ನಾವು ಏನು ಟೇಪ್ ತಂದಿರ್ತವಲ್ಲ, ಗಮ್ ಟೇಪು, ಅದನ್ನು ನಾವು ಏನು ಮಾಡಬೇಕು, ಹಚ್ಕೊಂಡ್ಬಿಡ್ಬೇಕು. ಈಗ ನಾವು ಏನು ಅಂಗಡಿಯಲ್ಲಿ ತರುವಾಗ ಯಾವ ರೀತಿ ರೋಲ್ ಇದೇ ರೀತಿಯಿಂದ ನಾವು ಇದೇ ರೀತಿನೇ ಅವ್ರು ಏನು ಮಾಡಿರ್ತಾರೆ, ಹಚ್ಚಿರ್ತಾರೆ. ಈ ಥರ
ಗಮ್ಮನ್ನು ನಾವು ಅದೇ ರೀತಿನ ಹಚ್ಕೊಂಬಿಡ್ಬೇಕು ಅದನ್ನು ನೋಡಿರಿ. ಅದ್ರೊಳಗೆ ಬೋಲ್ಟ್ ಅದ, ಅದನ್ನು ಏನು ಮಾಡೋದು, ಒಂದು ಏನಾದರೂ ಕಟ್ಟಿಗೆ ಹಾಕಿ ತೊಗೊಂಬಿಟ್ರೆ ಬಂದುಬಿಡ್ತದೆ ನೋಡಿರಿ. ಇದು ಹೆಂಗಂದ್ರೆ ಈಗ ಇದ್ರೊಳಗೆ ಹೆಂಗೆ ಅಂಗಡಿ ಒಳಗೆ ಹೆಂಗದ ಹಾಗೇ ಇರ್ತದೆ ಸೇಮ್. ಧನ್ಯವಾದಗಳು.